ಬುದ್ಧಿ ನಿನ್ ಗಂಡನ್ ಯಾಕೆ ಯಾವಾಗಲೂ ಬರೀ ಕಂಡೋರ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತೀಗಲ್ಲ ನೀನು? ನಿಂಗೆ ಏನ್ ಬಂದೈತಿ ನಿಂಗೆ ರೋಗ? ನೀನ್ ಯಾಕೆ ಎಲ್ಲ ಕಂಡೋರ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಇತ್ತೀಗಲ್ಲ? ನಾನೇನು ಜೇಮ ಕಂಡೋರ್ ಕೆಲ್ಸಕ್ಕೆ ಕಳಿಸಿದ್ದೆ. ಅಡಕೆ ರೇಟ್ ಎಷ್ಟಾಗೈತೆ ನೋಡ್ಕೊಂಬಿಟ್ಟು ಅಡಕೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು. ನಮ್ ತೋಟದ ಕೆಲ್ಸನೇ ನೀ ಅಲ್ವಾ? ಅಂದ್ರೆ ನಿನ್ ಗಂಡ ನಿಂಗೆ ಏನು ಇಸ್ಯ ಹೇಳಿಲ್ವಾ? ಸುಳ್ಳು ಹೇಳ್ಬಿಟ್ಟು ಹೋಗವನ? ಏನು ಇಸ್ಯ ಹೇಳಿಲ್ವಾ ಅಂತಂದ್ರೆ ಏನ್ ಇಸ್ಯ? ಅದೇ ಅಡಕೆ ರೇಟ್ ಎಷ್ಟು ಅಂತ ನೋಡ್ಕೊಂಬಿಟ್ಟು ಅಡಕೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದ್ರಲ್ಲ, ಆಗ್ಲೇನಿಯ ಮನಗ್ ಬಂದವ್ರೆ ಅಂತ ಅನ್ನಿಸ್ತದೆ ಇಷ್ಟೊದ್ಗಾಗ್ಲೇ ನೀನಿಯ. ನೀನ್ ಯಾಕೆ ಕಂಡೋರ್ ಕೆಲ್ಸ ಅಂತ ಹೇಳ್ತಾ ಇದ್ದೀಗೆ? ಅಯ್ಯೋ ಬುದ್ಧಿ, ಹಂಗಾರ ನಿನ್ ಗಂಡ ಹೇಳಿಲ್ಲ? ರಾಧಾ ನಿನ್ ವಾರ್ಗಿತ್ತಿ ಅವಳು ಊರು ಕರ್ಸ್ಕೊಂಡವಳೆ ಕಣಿ. ನಿನ್ ಗಂಡನ ಕರ್ಸ್ಕೊಂಡ್ಬಿಟ್ಟು ನಿನ್ ಗಂಡ ಅದೇವನಪ್ಪದದ್ದು ಯಾರವಳ ಹೆಸರು ಡಿಸ್ಕೋರು ಕಮ್ಮನ್ ಮನ್ಗೋಗಿದ್ನಂತೆ. ಏನೇ ಹೇಳ್ತಿದ್ದೀಗ ಜಯಮ್ಮ? ನನ್ನ ಗಂಡ ರಾಧನ್ ಮನ್ಗೋಗಿದ್ನೆ. ಹ್ಞೂ, ರಾಧಿ ಮನೆಗೆ ಹೋಗಿದ್ದಲ್ದೇನೆ ನೀ ಆ ಡಿಸ್ಕೋರ್ ಕಮ್ಮನ ಮನೆಗೂ ಹೋಗಿದ್ದಂತೆ. ಡಿಸ್ಕೋರಕ್ಕೂ ನಾನು ನನ್ನ ಗಂಡನ ಕರಿಯಾಕೆ ಬಂದಿದ್ದೆ. ನಿನ್ನ ಗಂಡ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಗಂಡು ನೀನು ಏನಾರ ಅನ್ಕೋಬೋದಿ, ನನ್ನ ಗಂಡನ ಕಳ್ಸಕ್ಕೆ ಹೋಗ್ಲಿಲ್ಲ ಕಣಪ್ಪ. ನಾನು ಕಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇರೋದು ಇದ್ದಂಗೇನಿ ಹಂಗೇನಿ ಹೇಳ್ಬಿಟ್ಟೆ. ನಾನು ಕಳ್ಸಕ್ಕಿಲ್ಲ ನನ್ನ ಗಂಡನ, ನೀನು ಹೋಗು ಅಂತ. ನನ್ನ ಗಂಡ ಸರಿ ಅಂತ ಹೋಗ್ಲಿಲ್ಲ ನೋಡು. ನಿನ್ನ ಗಂಡ ಹೋಗ್ಬಿಟ್ಟು ಆ ಡಿಸ್ಕೋರ್ ಕಮ್ಮನ ಮನೆಯಿಂದ ಅದೇ ಅವ್ರ ಅಣ್ಣ ಇನ್ನ ಎಲ್ಲರೂ ಕರ್ಕೊಂಬಿಟ್ಟು ಬಂದವನಿ ಅಂತ ಅನ್ನಿಸ್ತದೆ. ಹಂಗಾರೆ ನಿಂಗೆ ಇಸ್ಯನೇ ಗೊತ್ತಿಲ್ಲ ಅನ್ನೋ? ಏ ದೇವ್ರಾಣೆ ಗೊತ್ತಿಲ್ಲ ಕಣೆ ಜಯಮ್ಮ. ನನ್ನ ಗಂಡ ಬರೀ ಇಂಥ ಕೆಲಸ ಏನಿಯ ಮಾಡೋದು. ಹೆಂಡ್ತಿ ಅಂತ ಗಮನ ಅಂತೂ ಕೊಡಕ್ಕಿಲ್ಲ, ಬರೀ ಅಣ್ಣ ಅಣ್ಣ ಅಣ್ಣ. ಯಾವಳೆ ಅವಳು ಡಿಸ್ಕೋರುಕ್ಕಮ್ಮ? ಅವ್ರ ಮನೆಗೆಲ್ಲ ಯಾಕೆ ಹೋಗ್ಬೇಕಿತ್ತು? ಈ ರಾಧಾ ಮಾಡೋದೆಲ್ಲ ಮನೆಯಾಳ ಕೆಲಸ. ಬುದ್ಧಿ ಕಲ್ತ್ಕೊಂಡು ಸಾಯ್ಲಿ ಅಂತ ಬಿಟ್ಟಿದ್ರೆ ಈ ನನ್ನ ಗಂಡಂಗೆ ತಲೆನಾಗ ಬುದ್ಧಿನೇನೇ ಇಲ್ಲ. ಏನಕ್ಕೆ ಹೋಗ್ಬೇಕಿತ್ತು? ಯಾರು ಹೋಗ್ತಿದ್ರೆ ಹೋಗು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡ. ಆಮೇಲೆ ಅಣ್ಣಯ್ಯ ನನ್ನ ಮೇಲೆ ಗರಂ ಆಗೋಗ್ಬಿಡ್ತದೆ. ನೋಡಪ್ಪ ಇವಳೆಲ್ಲ ಹೆಂಗ್ ಫಿಟ್ಟಿಂಗ್ ಇಕ್ತಾವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಡ್ತದೆ. ನನ್ನ ವಿಷಯ ಏನು ಹೇಳಕ್ ಹೋಗ್ಬೇಡ ನೀನು. ಏನೋ ಫ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ದೆ. ನೀನೇ ನಿನ್ನ ಗಂಡಂಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ಅಣ್ಣ 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 ಅಂತ ಹೇಳ್ಬಿಟ್ಟು ಎಲ್ಲ ಕಳೆದು ಬಿಡ್ತಾನೆ. ನನ್ನ ಗಂಡಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ. ನನ್ನ ವಿಷಯಕ್ಕೆ ಮಾತ್ರ ಬರೋಕ್ಕಿಲ್ಲ. ನಾನು ಎಷ್ಟು ಕಷ್ಟಪಟ್ಕೊಂಡು ಬಿಸ್ನೆಸ್ಸು ಮನೆ ಕೆಲಸ ಅಂತ ಸಾಯ್ತಿರ್ತೀನಿ. ನನಗೆ ಮಾತ್ರ ಸಹಾಯ ಮಾಡೋಕ್ಕಿಲ್ಲ ನನ್ನ ಗಂಡ. ಅದೇ ಬರೀ ಕಂಡವರು ಅಂತ ಹೋಯ್ತಾನೆ. ನನಗೆ ಏನಾನ ಇವಳೆ ಯಾಕನ ಇವನನ್ನ ಮದುವೆ ಮಾಡ್ಕೊಂಡು ಅನ್ನಿಸ್ತೈತೆ. ದೇವ್ರನ್ನೇ ಬ್ಯಾರನ್ನ ಮದುವೆ ಮಾಡ್ಕೊಂಡಿದ್ರೆ ಸಪೋರ್ಟ್ಗನ ಇರೋರು. ಇವನು ಮದುವೆ ಮಾಡ್ಕೊಂಡು ಬರೀ ಅಣ್ಣ 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 ಅಂತಾನೆ ನೀ ಸಾಯ್ತಾನೆ. ಎಷ್ಟು ಬೇಜಾರಾಯ್ತದು. ಇವನಂತೂ ಸುಮ್ಕೆ ಬಿಡಕ್ಕಿಲ್ಲ. ಗ್ರಾಚಾರ ಬುಡಿಸ್ಬಿಟ್ಟು ಏನಿಯ ಬತ್ತೀನಿ ನೋಡ್ತಾ ಇರು. ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡೆಲ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ ಪದ್ದಿ. ನೋಡು ನನ್ನ ಗಂಡಂಗೆ ಹೋಗ್ ಕುಡ್ದಂತ ಹೇಳಿದಕ್ಕೆ ಎಲ್ಲೂ ಹೋಗ್ಲೇ ಇಲ್ಲ ನೋಡ್ದ. ಅಷ್ಟೇ ನೀನು ಹಂಗೆ ಕೈಯಾಗಿ ಹಿಡ್ಕೊಂಡಿರ್ಬೇಕು. ಗಂಡನ ಈಗ ಒಂದು ಕಿತ ಹೋಗುತ್ತೆ ಅಂತ ಹೇಳಿದ್ರೆ ಹಂಗೆ ಏನೇ ತಲೆನಾಗಿರ್ಬೇಕು. ಪದ್ದಿ ಹೋಗಿತಾಳಪ್ಪ ಅಂತ ಹೇಳ್ಬಿಟ್ಟು ಭಯ ಇರಬೇಕು. ಸರಿನಾ? ಹೋಗಿ ಒಂದು ಕಿತ ಕೇಳು. ಬಂದವನೇ ಅಂತ ಅನ್ನಿಸ್ತದೆ. ಹೋಗಿ ಕೇಳ್ತೀನಿರು. ಮನ್ಸಿಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಆ ರಾಧಾ ನಮ್ಮನ್ನೇನೇ ಆಡ್ಕೊಂತಾಳೆ ಅಂತದ್ರಾಗೆ ಅವಳಿಗೇನೇನೇ ಇವನು ಸಪೋರ್ಟ್ ಮಾಡ್ಕೊಂಡು ಹೋಗಿರೋದು ನೋಡು. ಮಾಡ್ತೀನಿರು. ಸರಿ ಹೋಗು. ನನ್ನ ವಿಷಯ ಮಾತ್ರ ಹೇಳಕ್ ಹೋಗ್ಬೇಡ. ಅಮ್ಮ, ರಾಮಣ್ಣ ಹಿಂಗ್ ಫೋನ್ ಹಾಕ್ಬಿಟ್ಟು ಬಾ ಮಗನೆ ಮನೆಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದ್ ಮಾತು ಕರಿಯಮ್ಮ. ಇದು ಯಾಕ್ಲ ನಾನು ಫೋನ್ ಮಾಡ್ಬಿಟ್ಟು ಕರೀಲಿ? ನಾನೇನಾದ್ರ ಮನೆ ಬಿಟ್ಬಿಟ್ಟು ಹೋಗ್ಲಾ ಅಂತ ಹೇಳ್ಬಿಟ್ಟು ನಾನೇನಾದ್ರೂ ಹೇಳಿದ್ನ ನನ್ನ ಮಗಂಗೆ? ಹೋಗಿರೋದು ನನ್ನ ಮಗ, ಬರ್ಬೇಕಾಗಿರೋದು ನನ್ನ ಮಗ. ನಾನು ಫೋನ್ ಮಾಡ್ಬಿಟ್ಟು ಕರಿಯ ಅಂತದ್ ಏನಿಲ್ಲ ಐತೆ? ಅಲ್ಲ ಕಣಮ್ಮ, ಅಮ್ಮ ಫೋನ್ ಮಾಡ್ಬಿಟ್ಟು ಕರಿಯಗಂಟ ನಾನು ಬರಕಿಲ್ಲ ಅಂತ ಹೇಳ್ಬಿಟ್ಟು ಕುಂತವ್ನಿ. ಅಲ್ಲಿ ನೋಡಿದ್ರೆ ಸುಮ್ಮನೆ ನೀ ಹಾಳಾಗೋಯ್ತಾವ್ನಿ. ಅದು ಇದು ಅಂತ ಹೇಳ್ಬಿಟ್ಟು ಕುಡಿಯೋದು ಮಾಡೋದು ಕಲ್ತ್ಕೊಂಡ್ಬಿಟ್ಟು ಹಾಳಾಗೋಯ್ತಾವ್ನಿ. ಮನ್ಗನ ಬಂದ್ರೆ ಸೊರೋಯ್ತದೆ. ಬಾ ಅಂತ ಹೇಳ್ಬಿಟ್ಟು ಮನೆಗೆ ಒಂದೇ ಒಂದು ಕಿತ ಫೋನ್ ಮಾಡ್ಬಿಟ್ಟು ಕರಿಯಮ್ಮ. ಅದಾಗ ಬರ್ಲಿ. ಅದ್ಗೇನು ಬೇಜಾರು ಮಾಡ್ಕೊಂತ ಇತ್ತು. ನೋಡಿ ಹಿಂಗೆಲ್ಲ ಮಾಡ್ತಾವ್ ನನ್ನ ಗಂಡ ಅಂತ ಹೇಳ್ಬಿಟ್ಟು ನೀವು ಒಂದು ಕಿತ ಫೋನ್ ಮಾಡ್ಬಿಟ್ಟು ಕರೆದ್ರತಾಗೆ ಹೆಂಗೋನು ಬಂದು ಇಲ್ಲೇನಿ ಹೆಂಗೋ ಇತ್ತಾನೆ. ನೋಡ್ಲ ಮಗ, ನಾನು ಯಾವನು ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳಿಲ್ಲ. ಅವ್ನು ನೋಡಿದ್ರೆ ನಿಮ್ ದೊಡ್ಡಣ್ಣ ಹಿಂಗ್ ಹೋದ, ನಿಮ್ ಚಿಕ್ಕಣ್ಣ ಹಿಂಗ್ ಹೋದ. ನನಗೇನು ಅದೇ ತಲೆ ಕೆಟ್ಬಿಟ್ಟೈತೇನಲ್ಲ. ನನಗೆ ಎಲ್ಲರೂ ಓದೋರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಕರಿಯಕ್ಕೆ ಮಾನ ಮರೋದಿ ಕಳ್ಕೊಂಡು ನೋಡ್ಲಾ. ಅದೆಲ್ಲ ನನಗೇನು ಬೇಕಾಗಿಲ್ಲ. ನನಗೇನು ಬರ್ತಾರ ಬರ್ಲಿ, ಬರೋಕ್ಕಿಲ್ವಾ ಬೇಡ. ನಂದೇನೈತೆ ಅದನ್ನ ನಾನು ನೋಡ್ಕೊಂತೀನಿ. ನಾನು ಹಿಂಗೆಲ್ಲ ಮಕ್ಕಳು ಅಂತ ತಲೆಗೆ ಹಾಕೊಂಡಿನಿ. ಹಾಳಾಗೋಗಿರೋದು ನಾನು. ಹೋದ್ರೋಗ್ಲಿ ಅಣ್ಣ ಹಿಂಗ್ ಫೋನ್ ಮಾಡ್ಬಿಟ್ಟು ಕರಿಯಮ್ಮ ಬರ್ಲಿ ಅತ್ತಗತ್ತಾಗೆ. ಇನ್ನೇನ್ ಮಾಡಕೈತದೆ ಹೇಳು? ಹಾಳಾಗೋಯ್ತವ್ನ ಕಣಮ್ಮ ಸುಮ್ಕೇನಿಯ. ಹೆಂಗೋ ಬಾ ಅಂತ ಕರಿ. ಬಂದಿಲ್ಲೇ ಕೆಲಸ ನೋಡ್ಕೊಂಡತ್ತಾಗೆ ಹೆಂಗೋ ಬಿದ್ದಿರ್ತಾನೆ. ಇಲ್ಲಿ ಬಂದಿದ ತಕ್ಷಣ ಏನು ಬದ್ಲಾಗೋಗ್ಬಿಡ್ತಾನ ನಿಮ್ಮ ಅಣ್ಣಯ್ಯ? ಇಲ್ಲ ಅದೇ ತರವೇ ಶುರು ಮಾಡ್ಕೊಂತಾನೆ. ಸುಮ್ಕಿರ್ಲ, ಕಷ್ಟ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅವನ್ಗೂನುವೆ. ಹಿಂಗೆ ಬಿಟ್ಟು ನಾನು ಆಳ್ ಬಿದ್ದೋದ್ರು ಎಲ್ಲಾರು ನೋಡ್ಲಾ. ಗೊತ್ತಾನ ಅವನು ಮನ್ಸೈತ. ಬಂದ್ರೆ ಬರ್ಲಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ಲಿ. ನಾನ್ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಮಗ. ಈ ಅಪ್ಪನ್ನ ಬ್ಯಾಗ್ ಯಾರು ಹಾಕೊಂಡು ಓಡೋಗ್ಬಿಡು ಅಂತ ಹೇಳ್ಬಿಟ್ಟು ನಾನೇನಾರ ಹೇಳ್ಕೊಟ್ಟಿದ್ನಾ? ನಾನೇನಾರ ಹೇಳಿದ್ನೇನಾ?
ಅಲ್ಲ ನೀನು ಹೇಳಿರ್ಲಿಲ್ಲ ಗೊತ್ತು, ಆದ್ರೂ ಅವ್ನು ಹೋಗವನಲ್ಲ, ಸುಮ್ಮನೆ ಅವ್ನು ಹಾಳಾಗೋಯ್ತವನಲ್ಲ ಅಂತ ಹೇಳ್ದೆ. ನೋಡಮ್ಮ ಆದ್ರೆ ಒಂದ್ಕಿತ ಫೋನ್ ಹಾಕ್ಬಿಟ್ಟು ಬಾ ಅಂತ ಅನ್ನು. ಇಲ್ಲ ಅಂತ ಹೇಳಿದ್ರೆ ಏನಾರ ಮಾಡ್ಕೊಂಡು ಹೋಗ್ಲಿ. ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ ಹೇಳು. ನೀನೇ ಒಂಚೂರು ಮನ್ಸಿಗೆ ಇದು ಮಾಡ್ಕೊಂಡು ನೋಡು, ಅಣ್ಣ ಹಿಂಗೆ ಫೋನ್ ಹಾಕು, ನಾನು ಹೊಲ್ದ ಕಡೆ ಹೋಗ್ಬಿಟ್ಟು ಬರ್ತೀನಿ. ಥೋ ಇದೊಳ್ಳೆ ಕರ್ಮ ಕಣಪ್ಪ. ನಂಗಂತೂ ಈ ಗಂಡ್ಮಕ್ಳು ಯಾಕನ ಹುಟ್ಟಿದ್ರು ಅಂತ ಅಷ್ಟು ಬೇಜಾರು ಮಾಡ್ತಾವೆ ಎಲ್ರೂ. ಯಾರೇನು ಒಬ್ರು ನಾನು ಹೇಳಿದ ಮಾತು ಕೇಳಂಗೇ ಕಾಣೆ ನಾನಂತೂ. ಅಲ್ಲ ಯಾರು ಹೇಳಿದ್ರು ಇವ್ರನ್ನ ಅಲ್ಲೋಗು ಇಲ್ಲೋಗು ಮನೆ ಬಿಟ್ಟೋಗು ಮಾಡು ಅಂತ ಹೇಳ್ಬಿಟ್ಟು ಹೋಗೋದು ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಪಿರಾಣ ತೆಗಿತಾರೆ ಸುಮ್ಕೆನೆನಿಯ. ಏನು ಮಾಡಲಿ, ಮಗ ಬೇರೆ ಕುಡ್ದು ಹಾಳಾಗೋಯ್ತಾವನೆ ಅಂತ ಬೇರೆ ಹೇಳ್ತಾವನು ಇವನು. ಇನ್ನು ಕೈಗೆ ಬಂದಿರೋ ಮಗ ಏನಾರ ಹೆಚ್ಚಿಗೆ ಕಮ್ಮಿಯಾಗಿ ಓದ್ಗಿದ್ರೆ ಅದೇನೋ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ, ಹಂಗೆ ನಾನೇ ಅನ್ಭವಿಸ್ಬೇಕಾಯ್ತದೆ. ಇರು ಫೋನ್ ಹಾಕೋಣ ತಗೊಂಡು ಮಾತು ಹಾಳಾಗೋಗ್ಲಿ ಬಾ ಅಂತ ಕರಿತೀನಿ. ರಿಂಗ್ ಆಯ್ತಾಯ್ತಿರು. ಹಲೋ, ನಾನು ಕಂಡ್ಲ ನಿಮ್ಮಮ್ಮ. ಸುಮ್ಕೆ ಫೋನ್ ಹಾಕ್ದೆ ಬತ್ತಿಗೇನೋ ಅಂತ ಹೇಳ್ಬಿಟ್ಟು. ಬಾ, ಇನ್ನು ದೂರ ಇದ್ದೀನಿ, ಏನು ಮಾಡ್ತೀಗ ಬಾ. ಹ್ಞೂ ಶ್ರೀರಾಮನವಮಿ ಎಷ್ಟೊತ್ತಿಗೆ ಏನಿಯ ಬಾ, ಇವತ್ತೇ ಬತ್ತೀಗ. ಸರಿ ಬಾ. ಹೆಂಗ ಕಣಪ್ಪ ಇಷ್ಟು ಮಾತ್ರ ಇದ್ದೀನಿ. ಸರಿ ಬಾ, ಇನ್ನೇನು ಮಾಡಿಗೆ ಬಾ. ಸರಿ ಆಯಿತು. ಎಂಟ್ರಿಗೂ ಹೇಳು, ನೀನು ಎಂಟ್ರೂ ಕರ್ಕೊಂಬಿಟ್ಟು ಬಾ. ಸರಿ ಮಾಡುಗ್ಲಾ. ಸರಿ ಆಯಿತು. ಮಾಡಬಾರ್ದು ಅಂತ ಅನ್ನಿಸ್ತದೆ, ಆದರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನು ಅಂತಾರಲ್ಲ, ನನ್ನ ಮಗ ಅಲ್ವಾ, ಆಮೇಕಿಂದ ಏನಾರು ಹೆಚ್ಚಿಗೆ ಕಮ್ಮಿ ಮಾಡ್ಕೊಂಬಿಟ್ರೆ ಕುಡ್ದು ಹಾಳಾಗೋಗ್ಬಿಟ್ರೆ ಅದನ್ನು ಈ ಕಣ್ಣಾರೆ ನಾನೇ ನೋಡ್ಬೇಕಲ್ಲ. ನನ್ನ ಆಟ ಬಿಟ್ಬಿಟ್ಟು ಆತ ಹೆಂಗೋ ಕರೆದೆ, ಬಂದರೆ ಬರಲಿ. ನೋಡೋಣ, ಇಲ್ಲಿಗೆ ಬಂದ್ಮೇಲೆ ಹೊಸಿ ಬುದ್ಧಿ ಹೇಳ್ತೀನಿ. ರೀ ಹೇಳ್ಬೋದು. ಹೋಗಿದ್ರೆ ಅಡಿಕೆ ಮಂಡಿಗೆ ರೇಟ್ ಪರವಾಗಿಲ್ವಾ? ಸಂದಕೈತಾ? ಬದ್ದು ಪರವಾಗಿಲ್ಲ, ಸಂದಕೈತೆ ರೇಟ್ ಎಲ್ಲನೂ. ಹೌದಾ? ಎಷ್ಟು ಮೂಟೆ ಆದ್ವು? ಎಷ್ಟು ಚೀಲ ಆದ್ವು? ಎಷ್ಟು ದುಡ್ಡು ಬಂತು? ಏನು ಹೇಳಲೇ ಇಲ್ಲ. ಇಷ್ಟು ಬಂತು ಪದ್ದು ಅಂತ ಯಾವಾಗ ಕುತ್ಕೊಂಡು ಹೇಳ್ತಾ ಇದ್ರಿ. ಏಕಿತ್ತ ಯಾಕೋ ಏನೋ ಉಸಿರೇ ಒಯ್ದ್ಬಿಟ್ಟು ಏನು ಹೇಳ್ತಾ ಇಲ್ಲ. ಯಾಕ್ರಿ, ಅಡಿಕೆ ಬೆಲೆ ಏನಾರ ಕಮ್ಮಿ ಏನಾರ ಆಗೋಗ್ಬಿಡುತ್ತಾ ಏನು? ಹಂಗೇನಿಲ್ಲ ಓಸಿ, ಸುಮ್ಕೇನೆನಿಯ ಟೆನ್ಷನ್ ಅಲ್ವಾ, ಆ ಟೆನ್ಷನ್ ಈ ಟೆನ್ಷನ್ಗೆಲ್ಲ ಮರ್ತಿ ಹೋಗ್ಬಿಡ್ತದೆ. ಇನ್ನೇನು ಹೇಳಿ, ಅದಕ್ಕೇನಿಯ ಹೇಳಕ್ಕೆ ಆಗಲಿಲ್ಲ. ಡಿಸ್ಕೋ ರುಕ್ಕಮ್ಮನ ಮನೆನಾಗೆ ಕಾಫಿ ಕೊಟ್ಲಾ ಇಲ್ಲ ಟೀ ಕೊಟ್ಲಾ? ಯಾಕ್ರಿ ಬಾಯಿಂದ ಮಾತೆ ಬರ್ತಾ ಇಲ್ಲ? ನಿಮ್ಮನ್ನೇ ಕೇಳ್ತಿರೋದು, ಕಾಫಿ ಕೊಟ್ಲಾ ಟೀ ಕೊಟ್ಲಾ ಅಂತ ಹೇಳ್ಬಿಟ್ಟು. ಏನಾರ ಕೊಟ್ಟಿರ್ಬೇಕಲ್ವಾ, ಕಾಫಿ ಇಲ್ಲ ಟೀ ಏನಾರ ಕೊಟ್ಟೇ ಕೊಡ್ಬೇಕು ತಾನೆ. ಏನು ಕೊಟ್ಟಿದ್ಲು? ಕಾಫಿ ಕೊಟ್ಲಾ? ಚೆನ್ನಾಗಿ ಮಾಡ್ಕೊಟ್ಟಿದ್ಲಾ ಕಾಫಿಯ? ಅಯ್ಯೋ, ನಿಮ್ಮ ಹೆಂಡತಿ ಮಾಡ್ಕೊಡೋ ಕಾಪಿಗಿನ ಸಂದಕ್ಕೆ ಇರ್ತದೆ ಬಿಡಿ. ನಿಮ್ಮ ಅತ್ತಿಗೆ ಏನು ಹೇಳಿದ್ಲು? ನಿಮ್ಮ ಅತ್ತಿಗೆ ಚೆನ್ನಾಗೆ ಮಾತಾಡ್ಸಿದ್ಲಾ? ನಿಮ್ಮ ಅಣ್ಣ ಚೆನ್ನಾಗವ್ರ? ಎಲ್ಲರೂ ಚೆನ್ನಾಗವ್ರ ಮನೆನಾಗೆ? ಹೋಗ್ಬೇಕಾದ್ರೆ ಬರೀ ಕೈಯಕ್ಕೆ ಹೋಗಿದ್ರೆ ಇಲ್ಲ ತಗೊಂಡೋಗಿದ್ರ? ಅದು ಪದ್ದಿ, ಅದು ಹಂಗಲ್ಲ ಪದ್ದಿ, ಅದು ಹೋಗಿ ಅದು ಹೊತ್ತಿಗೆ ಅದು. ರೀ, ಹೆಂಡತಿ ಹತ್ರ ಎಲ್ಲ ಮುಚ್ಚಿಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮಂತ ಗಂಡ ಯಾವ ಹೆಂಡತಿಗುನ್ವೇ ಬೇಡ. ಒಂದು ಮಾತು ನನಗೆ ಒಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ ತಾನೇ? ಅದು ಬಿಟ್ಬಿಟ್ಟು ನನಗೆ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಅಣ್ಣ ಅತ್ತಿಗೆ ಮನೆಗೆ ಹೋಗೋಂಥ ಅವಶ್ಯಕತೆ ಏನ್ರಿ ಐತೆ? ಅಂದರೆ ನನ್ನಿಂದ ಎಲ್ಲನೂ ಮುಚ್ಚಿಕ್ತಾ ಇದ್ದೀರಾ ಅಂತ ಆಯ್ತು ಅಲ್ವಾ? ಬರೀ ಮುಚ್ಚಿಕ್ಕದೆ ನೆನೆಯ ನಿಮ್ಮ ಕೆಲಸನ. ಹೆಂಡತಿಗೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ಬೋದಾ? ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿರೋದಕ್ಕೆ ಇದೇ ನೀವು ಕೊಡ್ತೀರಾ ಬಹುಮಾನ? ಅಯ್ಯೋ ಪದ್ದಿ, ಬೇಕಂತ ಹೇಳ್ತಿದಂಗಿಲ್ಲ. ಅದು ಹೊತ್ತಿಗೆ ನೆನ್ನೆ ಬಂದ್ಬಿಟ್ಟು ಹಂಗೆ ಹಿಂಗೆ ಕಷ್ಟ ಗಿಷ್ಟ ಅಂತ ಹೇಳ್ಬಿಟ್ಟು ಏನೇನೇನೋ ಹೇಳ್ತು, ಅದು ಇದು ಅಂತ ಹೇಳ್ಬಿಟ್ಟು. ಅದಕ್ಕೇನೆಯ ನಾನು ಪಾಪ ಅಂತ ಅನ್ನಿಸ್ತು. ಅದು ಬೇರೆ ನಮ್ಮ ಅಣ್ಣ ಕುಡಿಯೋದು ಇಸ್ಪೀಟಾಡೋದು ಎಲ್ಲ ಕಲ್ತ್ಬಿಟ್ಟಿದ್ದ. ಅದಕ್ಕೆ ನಮ್ಮ ಅಣ್ಣನ ಜೀವನನೂ ಹಾಳಾಗೋಗ್ಬಿಡ್ತದಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ. ಅದಕ್ಕೇನೆ ಹೋಗಿ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಏನೋ ಅವ್ರಿಗೂ ಒಳ್ಳೇದಾಗಂಗೆ ಮಾಡ್ಬಿಟ್ಟು ಬರೋಣ ಅಂತ ಹೋದೆ ಅಷ್ಟೇನೆಯ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ನಾನಂತೂ ಹೋಗ್ಲಿಲ್ಲ ಕಣ್ಪದ್ದಿ. ಆಮೇಕಿಂದ ಹೆಂಗೋ ನಮ್ಮ ಅಣ್ಣ ಇಲ್ಲಿಗೆ ಬರ್ತೀನಿ ಅಂತ ಒಪ್ಕೊಂಡ. ಅದಕ್ಕೆ ಅಮ್ಮನ ಕಡೆಯಿಂದ ಫೋನ್ ಹಾಕ್ಸ್ಬಿಟ್ಟು ಇವಾಗ ಬಂದೆ. ಅಣ್ಣ ಅದಕ್ಕೆ ಇಬ್ರು ಮನೆಗೆ ಬಂದ್ರೆ ಅವರು ಚೆನ್ನಾಗಿರ್ತಾರೆ ಅಲ್ವಾ? ರೀ, ನೀವು ಕರ್ಕೊಂಬಿಟ್ಟು ಬಂದ್ರಿ, ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರಿ, ಅದೆಲ್ಲ ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಿರೋದು ಒಂದೇನೇನಿಯ, ನನಗೆ ಯಾಕೆ ಸುಳ್ಳು ಹೇಳಿದ್ರಿ ಅಷ್ಟೇ ಕೇಳ್ತಿರೋದು. ನಿಮ್ಮ ಅಣ್ಣನ ಮೇಲೆ ನಿಮಗೂ ಪಿರುತಿ ಇರ್ತದೆ, ನೀವು ಬುದ್ಧಿ ಹೇಳ್ರಿ ಸರ್ ಮಾಡ್ರಿ, ನಾನು ಬೇಡ ಅಂತ ಹೇಳಲ್ಲ. ನಾನು ಯಾವತ್ತೂ ಯಾಕೆ ಏನು ನಿಮ್ಮ ಅಣ್ಣ ಹಿಂಗೆ ಬುದ್ಧಿ ಹೇಳೋ ವಿಷಯಕ್ಕೆ ನಾನು ಮಾತಾಡೋದೇನೇ ಇಲ್ಲ.
ನಿಮ್ಮ ಒಡ ಹುಡ್ದೋರು ನೀವು ಹೇಳಲೇಬೇಕು ಬುದ್ಧಿಯ. ಅದಕ್ಕೆ ನಂಗೆ ಬೇಜಾರಾಯ್ತಿಲ್ಲ. ನನಗೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು ಹೇಳ್ಬಿಟ್ಟೆ ಏನಿಯ ಒಯ್ತಿರಲ್ಲ. ಏನ್ರಿ ನಾನು ಅಂದ್ರೆ ನಿಮ್ಗೆ ಅಷ್ಟೊಂದು ಚೀಪಾಗಿ ಹೋಗ್ಬಿಟ್ಟು ನಾನು ನಿಮ್ಮನ್ನ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ಇಷ್ಟೇನೇ ನೀವು ನನಗೆ ಕೊಡ್ತೀರಾ ಬಹುಮಾನ? ಹೇಳ್ರಿ. ಇಲ್ಲ ಪದು, ತಪ್ಪಾಯ್ತು ಪದು. ಅದು ಹೇಳೋಣ ಅನ್ಕಂಡೆ, ನೀನು ಆಮೇಕಿಂದ ಕಳಿಸ್ತೀಯೋ ಕಳ್ಸೋಕಿಲ್ವೋ ಅಂತ ಹೇಳ್ಬಿಟ್ಟು ಸುಮ್ಕೆ ಇದಾಯ್ತು. ಅದಕ್ಕೆ ನೀನಿಯಾ ಹೋ, ನಾನು ಕಳ್ಸಕ್ಕಿಲ್ಲ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿದ್ರು ನೀವು ಹೇಳ್ದಿದ್ದಂಗೆ ಏನು ಕೆಲಸ ಬೇಕಾದ್ರೂ ಮಾಡ್ತೀರಾ? ಅಂದರೆ ಪೊದ್ದುಗೆ ಇಷ್ಟ ಇಲ್ದಿರೋ ಕೆಲಸ ನೀವು ಮಾಡ್ತೀರಾ? ಅಂದರೆ ನಾನು ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋಕ್ಕೆ ನಾನು ಇನ್ಮೇಲೆ ರೆಡಿ ಆಗಬೇಕು. ಮಾತಿಗೆ ಮುಂಚೆ ನನ್ನ ಗಂಡಂಗೆ ಈ ಕೆಲಸ ಇಷ್ಟ ಇಲ್ಲ, ನನ್ನ ಗಂಡಂಗೆ ಆ ಕೆಲಸ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಪ್ರತಿ ಕ್ಷಣನೂ ನಾನು ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ಆದರೆ ನೀವು ನನ್ನ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲ್ವಲ್ರಿ. ಥೂ, ನನಗೇನು ಇಷ್ಟ ಇಲ್ವೋ ಅದೇ ಕೆಲಸ ನೆನೆಯ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವಂತೂ. ಇಲ್ಲಲೇ ಬುದ್ಧಿ, ತಪ್ಪಾಯ್ತು. ಇನ್ನೊಂದ್ಕಿತ ಇಂಥ ಕೆಲಸ ಮಾಡಕ್ಕಿಲ್ಲ, ಸರಿನಾ? ನಿನ್ಗೆ ಹೇಳ್ದಿದ್ದಂಗೆ ನಾನು ಏನು ಕೆಲಸನೂ ಮಾಡಕ್ಕಿಲ್ಲ. ಪ್ಲೀಸ್ ಇದೊಂದು ಕಿತ ಬಿಟ್ಬಿಡು ನನ್ನ. ಸಾಕಪ್ಪ, ಸಾಕು. ನಿನ್ ಸವಾಸನೆ ಸಾಕು. ಮೊನ್ನೆ ನಿಮ್ಮ ಅಣ್ಣ ಹಿಂಗೆ ದುಡ್ಡು ಕೊಟ್ಟಾಗೂ ನಾನು ಹೇಳ್ದೆ ಬ್ಯಾಡರಿ ಅಂತಂದ್ರೆ ಮತ್ತೆ ಅದೇ ಕೆಲಸನೇ ರಿಪೀಟು ಮಾಡ್ತಾ ಇದ್ದೀರಾ. ನೋಡ್ರಿ, ನಾನು ನಿಮ್ಮನ್ನೇನು ಕೇಳಕ್ಕಿಲ್ಲ. ಏನು ಗೊತ್ತಿತ್ತ ನಿಮ್ಗೆ ಏನು ಮಾಡಬೇಕು ಅಂತ ಅನ್ನಿಸೋದೋ ಅದನ್ನೇನಿಯ ಮಾಡಿ. ನನಗೂ ಅಷ್ಟೇ, ಏನು ಮಾಡಬೇಕು ಅಂತ ಅನ್ನಿಸೋದತ್ತಾಗೆ ಹಾಳಾಗಿ ಅದನ್ನೇನಿಯ ಮಾಡ್ತೀನಿ. ಇಷ್ಟು ದಿನ ಗಂಡ ಅಂತೇಳ್ಬಿಟ್ಟು ನಂಬಿದ್ದಕ್ಕೆ ನೀವು ನಂಬಿಕೆ ದ್ರೋಹನೇನಿಯ ಮಾಡ್ತಾ ಇದ್ದೀರಾ. ಥೂ. ಅಯ್ಯೋ, ಈ ಪೊದ್ದುಗೆ ವಿಷಯ ಗೊತ್ತಾಗೋಗ್ಬಿಡ್ತು. ನಾನು ಈ ಪೊದ್ದು ಗೊತ್ತಾಗಬಾರ್ದು ಅಂತಂದ್ರೂ ಗೊತ್ತಾಗ್ಬಿಡ್ತದಲ್ಲ. ಈ ಜಯಮ್ಮನ ಗಂಡ ಸುಮ್ಮನೆ ಇರೋದಿಲ್ಲ. ಬರೋದು ಗೊತ್ತಾನೆ, ಆಮೇಕಿಂದ ಎಲ್ಲ ಹೆಂಡತಿ ಹತ್ರ ಒದ್ರು ಬಿಡ್ತಾನೆ. ಆ ಹೆಂಡತಿ ಬಂದು ಎಲ್ಲ ಈ ಪೊದ್ದುಗೆ ಹೇಳ್ಬಿಡ್ತಾಳೆ. ಒಳ್ಳೆ ಕತೆ ಆಯ್ತಲ್ಲ. ಥು, ಏನು ಮಾಡಿದ್ರು ತಪ್ಪೆ. ಈ ಪೊದ್ದುಗೆ ನಾನು ಏನು ಮಾಡಕ್ಕೆ ಹೋದ್ರೂ ತಪ್ಪಾಗಿ ಏನಿಯೇ ಕಾಣ್ತದೆ. ನಾನೇನು ತಪ್ಪು ಕೆಲಸ ಮಾಡಿದೆ? ಅದೇ ಇವಳಿಗೆ ಹೇಳ್ಬಿಟ್ಟು ಹೋಗ್ಬೇಕಿತ್ತು, ಹೇಳ್ದಿದ್ದಂಗೆ ಹೋದೆ. ಅದೇನೇ ನಾನು ಮಾಡಿದ ದೊಡ್ಡ ತೆಪ್ಪು ಅಂತಂದರೆ ಏನು ಮಾಡಲಿ?